ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಎಫ್ಎಸ್ಎಲ್ನಲ್ಲಿ ದೃಢಪಟ್ಟಿದ್ದು ಎಫ್ಎಸ್ಎಲ್ ವರದಿಯ ಮೇಲೆ ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಕ್ ಪರ ಘೋಷಣೆ ವಿಚಾರವಾಗಿ ತನಿಖೆ ಆಗ್ತಾ ಇದೆ. ಬಿಜೆಪಿ ಹೇಳಿದ್ರು ಅಂತ ಸುಮ್ಮನೆ ಆರೋಪ ಮಾಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಅವರು ಹೇಳಿದ್ರು ಅಂತ ಸುಮ್ನೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ಪಾಕ್ ಪರ ಘೋಷಣೆ ವಿಚಾರವಾಗಿ ಈಗ ತನಿಖೆ ಆಗ್ತಾ ಇದೆ. ಎಫ್ಎಸ್ಎಲ್ ವರದಿಯ ಮೇಲೆ ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಂತಹ ಪ್ರಕರಣ ಇದು. ಘಟನೆ ನಡೆದು ವಾರ ಕಳೆದ್ರು ಇನ್ನೂ ಕೂಡ ಎಫ್ಎಸ್ಎಲ್ ವರದಿ ಬಹಿರಂಗವಾಗಿರಲಿಲ್ಲ. ಈಗ ಪಾಕ್ ಪರ ಘೋಷಣೆ ಕೂಗಿದ್ದು ಎಫ್ಎಸ್ಎಲ್ ನಲ್ಲಿ ದೃಢಪಟ್ಟಿದ್ದು ಮೂವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಗೃಹ ಸಚಿವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಹಿರಂಗಪಡಿಸೋದಾಯ್ತಲ್ಲ, ಈಗ ನಾವು ಬಹಿರಂಗಪಡಿಸ್ದಂಗೆ ಅಲ್ವಾ. ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಬಹಿರಂಗಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂಥೇಳಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರಾ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ದಿನಕ್ಕೊಂದೊಂದು ಅವರು ವಿರೋಧ ಪಕ್ಷದವರು ಹೇಳ್ತಿರ್ತಾರೆ. ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ. ಸುಮ್ಮನೆ ಯಾರನ್ನೋ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳಿದರು ಅಂತ ಹೇಳಿ ಮಾಡೋಕ್ಕಾಗುತ್ತಾ? ಬಹಿರಂಗಪಡಿಸೋದಾಯ್ತಲ್ಲ, ಈಗ ನಾವು ಬಹಿರಂಗಪಡಿಸ್ದಂಗೆ ಅಲ್ವಾ. ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ. ಬಹಿರಂಗಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂಥೇಳಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರಾ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ದಿನಕ್ಕೊಂದೊಂದು ಅವರು ವಿರೋಧ ಪಕ್ಷದವರು ಹೇಳ್ತಿರ್ತಾರೆ. ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ. ಸುಮ್ಮನೆ ಯಾರನ್ನೋ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳಿದರು ಅಂತ ಹೇಳಿ ಮಾಡೋಕ್ಕಾಗುತ್ತಾ? ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಆರೋಪ ಮಾಡ್ತಾರೆ, ಏನೇನೋ ಹೇಳ್ತಾರೆ ಅಂತ ಅಂದ್ರೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಬೇಕು. ಆ ನಿಟ್ಟಿನಲ್ಲಿ ತನಿಖೆ ಆಗ್ತಾ ಇದೆ. ಎಫ್ಎಸ್ಎಲ್ ವರದಿಯ ಮೇಲೆಯೇ ಮೂವರನ್ನ ಬಂಧಿಸಲಾಗಿದೆ. ಅವರ ಬಗ್ಗೆ ಈಗ ವಿಚಾರಣೆ ನಡೀತಾ ಇದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ನಡೆದಿದ್ದಂತಹ ಈ ಘಟನೆ ಬಹಳಷ್ಟು ಸದ್ದು ಮಾಡಿತ್ತು. ರಾಜಕೀಯವಾಗಿಯೂ ಕೂಡ ಬಹಳಷ್ಟು ಸದ್ದು ಮಾಡುತ್ತೆ. ಆದರೆ ಎಫ್ಎಸ್ಎಲ್ ವರದಿಯಲ್ಲಿ ಏನಿದೆ ಅನ್ನೋದು ಮಾತ್ರ ವಾರ ಕಳೆದ್ರೂ ಗೊತ್ತಾಗ್ಲಿಲ್ಲ. ಈಗ ಎಫ್ಎಸ್ಎಲ್ ವರದಿ ಬಂದಿದೆ. ಘೋಷಣೆ ಕೂಗಿರೋದು ಕೂಡ ನಿಜ ಅಂತ ದೃಢಪಟ್ಟಿದ್ದು ಮೂವರು ಅರೆಸ್ಟ್ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಳೆದೊಂದು ವಾರದಿಂದ ಪ್ರಶ್ನೆಯಾಗಿದ್ದಂತಹ ಈ ವಿಚಾರಕ್ಕೆ ಈಗ ಉತ್ತರ ಸಿಕ್ಕಿದೆ. ಮೂವರ ಅರೆಸ್ಟ್ ಆಗಿದೆ. ಈ ಬಗ್ಗೆ ಗೃಹ ಸಚಿವರು ಕೂಡ ಕಮೆಂಟ್ ಮಾಡಿದ್ದಾರೆ. ಒಂದು ಗೃಹ ಸಚಿವರು ಹೇಳಿದ್ದೇನು, ಮತ್ತೊಂದು ಈ ಮೂವರು ಆರೋಪಿಗಳ ಪೂರ್ವಾಪರಗಳು ಏನೇನಿದೆ, ತನಿಖೆ ಯಾವ ರೀತಿ ನಡೀತಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್. ಶ್ವೇತಾ, ಬಹಳ ಟೀಕೆಗಳು ವ್ಯಕ್ತವಾಗಿತ್ತು. ಮಾಧ್ಯಮಗಳ ವರದಿಯೇ ಸುಳ್ಳು ಅಂತೇಳಿ ಕಾಂಗ್ರೆಸ್ನ ಕ್ಯಾಬಿನೆಟ್ನ ಸಚಿವರುಗಳು ಟೀಕೆ ಮಾಡ್ತಾ ಇದ್ರು. ಆ ಎಲ್ಲ ಟೀಕೆಗಳಿಗೂ ಈಗ ಉತ್ತರ ಸಿಕ್ಕಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂತದ್ದು ಇದೆ ಅನ್ನೋದನ್ನ ಸ್ವತಃ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಇವತ್ತು ಖಚಿತಪಡಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವು ಮೂವರನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನೋದನ್ನು ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಬಹಳ ಸ್ಪಷ್ಟವಾಗಿ ನಾವು ಕೂಡ ಸುದ್ದಿ ಮಾಡುವಂತ ಸಂದರ್ಭದಲ್ಲಿ ಆಸ್ ಎ ಜವಾಬ್ದಾರಿಯುತ ಜರ್ನಲಿಸ್ಟ್ ಆಗಿ ಅದರಲ್ಲಿ ಸತ್ಯ ಏನಿದೆ ಅನ್ನೋದನ್ನ ಮಾತ್ರ ಪ್ರಸಾರ ಮಾಡಿದ್ವಿ. ಆದ್ರೆ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೆ ಕಾಂಗ್ರೆಸ್ನ ಸಚಿವರುಗಳು ಅದನ್ನ ಅಲ್ಲಗಳೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಇನ್ಕ್ಲೂಡಿಂಗ್ ಡಿಸಿಎಂ ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಎಲ್ಲರೂ ಕೂಡ ಇದ್ರ ಹೋಗಿಲ್ಲ ಅಂತ ಒಬ್ರು ಹೇಳಿದ್ರೆ ಇದು ನಕಲಿ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಸುರ್ಜೇವಾಲಾ ಅವರು ಮಾಡಿದ್ರು. ಸೊ ಅವರೆಲ್ಲರಿಗೂ ಈಗ ಮುಖಕ್ಕೆ ರಾಚುವಂತೆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದು ಖಚಿತ ಆಗಿದೆ. ಈಗ ಇದರ ತನಿಖೆ ಮುಂದಿನ ಹಂತಕ್ಕೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಅವ್ರನ್ನ ಅಂದ್ರೆ ಮೂವರು ಆರೋಪಿಗಳನ್ನ ಈಗಾಗಲೇ ಜುಡಿಷಿಯಲ್ ಅಂದ್ರೆ
ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸರು ವಶಕ್ಕೂ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಇದರ ಹಿಂದಿರುವಂತ ಇಂಟೆನ್ಷನ್ ಏನು ಅನ್ನೋದು ಗೊತ್ತಾಗ್ಬೇಕು. ಯಾಕೆಂದ್ರೆ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಪರ ಘೋಷಣೆ ಕೂಗುವಂತದ್ದು ಎಷ್ಟರ ಮಟ್ಟಿಗಿನ ದಾರ್ಶನಿಕ ವಿರುದ್ಧ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ಮುಂದೆ ಒಂದು ಸವಾಲು, ಯಾವ ಉದ್ದೇಶಕ್ಕಾಗಿ ಕೂಗಿದ್ರು, ಯಾವ ಆರ್ಗನೈಸೇಷನ್ ಸಂಬಂಧಪಟ್ಟಂತ ಇವರು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರೇನ ಅಥವಾ ನಾಸೀರ್ ಹುಸೇನ್ ಅವರ ಬೆಂಬಲಿಗರ, ಈ ಎಲ್ಲ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಗೃಹ ಸಚಿವರು ಕೂಡ ಅದನ್ನ ಹೇಳಿದ್ರು, ಯಾವ ಕಾರಣಕ್ಕಾಗಿ ಇದನ್ನ ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಹಾಗಾಗಿ FSL ವರದಿ ಬಂದ ಬಳಿಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ಮುಜುಗರ ಆಗಿದೆ. ಗೃಹ ಸಚಿವರು ಆ ಮಾತನ್ನು ಹೇಳದಿದ್ರು ಕೂಡ ಅವರ ಸಂಪುಟ ಸಹೋದ್ಯೋಗಿಗಳು ಇದು ಸುಳ್ಳು, ಗೂಬೆ ಕೂರಿಸುವಂತ ಪ್ರಯತ್ನ ಆಗ್ತಾ ಇದೆ, ತಿರುಚಲಾಗಿದೆ ಅನ್ನುವಂತ ಆರೋಪಗಳನ್ನ ಮಾಡ್ತಾ ಇದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಳೆದ ಶುಕ್ರವಾರ ಕೂಡ ಇದನ್ನ ಹೇಳಿತ್ತು. ಕ್ಯಾಬಿನೆಟ್ ನಲ್ಲೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಆಗಿದೆ. ಇದು ರಾ ಫುಟೇಜ್ ಅನ್ನು ನೋಡಿದಾಗ ಅದು ಒರಿಜಿನಲ್ ವಿಡಿಯೋ ಅನ್ನೋದನ್ನ ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ರು ಅನ್ನೋದನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿತ್ತು. ಸೊ ಈಗ ಅದೆಲ್ಲವೂ ಕೂಡ ಖಚಿತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಕ್ಕೆ ಮುಖ ಇಲ್ಲ, ಸುರ್ಜೇವಾಲಾ ಅವ್ರಿಗೂ ಕೂಡ ಮಾತನಾಡೋದಕ್ಕೆ ಮುಖ ಇಲ್ಲ. ಯಾಕಂದ್ರೆ ಸರ್ಕಾರದ ವರದಿಯೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಈಗ ಈ ಮೂವರು ಆರೋಪಿಗಳನ್ನ ಹಿನ್ನೆಲೆಯನ್ನ ಚೆಕ್ ಮಾಡಬೇಕು. ಇಬ್ರು ಹಾವೇರಿಯವರು, ಜೊತೆಗೆ ದೆಹಲಿ ಮೂಲದ ಒಬ್ಬ ವ್ಯಕ್ತಿ ಕೂಡ ಇದರಲ್ಲಿ, ಅದರಲ್ಲಿ ಇಬ್ಬರಿಗೆ ಪಾಸ್ ಕೊಡಿಸಿರುವಂತದ್ದು ಕೂಡ ನಾಸೀರ್ ಹುಸೇನ್ ಅವರೇ. ಹೀಗಾಗಿ ಅವರ ಮೇಲೆ ಏನ್ ಕ್ರಮ ಆಗುತ್ತೆ ಅನ್ನೋದಂತೂ ಕೂಡ ನೋಡ್ಬೇಕು. ಯಾಕಂದ್ರೆ ಹಿಂದೆ ತೇಜಸ್ವಿ ಸೂರ್ಯ ಅವರು, ಪ್ರತಾಪ್ ಸಿಂಹ ಅವರು ಪಾಸ್ ಕೊಡಿಸಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಆಗ್ರಹಿಸ್ತಾ ಇತ್ತು. ಈಗ ನಾಸೀರ್ ಹುಸೇನ್ ಅವರು ಪಾಸ್ ಕೊಡಿಸಿದ್ರಿಂದಾಗಿಲೇ ಈ ಘೋಷಣೆ ಕೂಗಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಶ್ವೇತಾ. ಓಕೆ, ಈಗ ವಿಧಾನಸೌಧದಲ್ಲಿ ಜೈಕಾರ, ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದವರ ಪ್ರಕರಣದಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು, ಜವಾಬ್ದಾರಿ ಸ್ಥಾನದಲ್ಲಿರೋರು ರಿಪೋರ್ಟ್ ಬರೋಕ್ಕೂ ಮುಂಚೆನೆ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಅದಾದ ನಂತರವೂ ಕೂಡ FSL ವರದಿ ಕೊಡೋದಕ್ಕೂ ಬಹಳಷ್ಟು ಎಳೆದಾಡಿದ್ರು. ಈಗ ಬಿಜೆಪಿ ತನಿಖೆ ವಿಚಾರದಲ್ಲಿ ಯಾವ ರೀತಿ ಪಾಯಿಂಟ್ ಔಟ್ ಮಾಡ್ತಾ ಇದೆ? ಹಾಗಾದ್ರೆ ಮೂವರು ಅರೆಸ್ಟ್ ಆಗಿದ್ದಾರೆ ನಿಜ, ಆದ್ರೆ ತನಿಖೆ ಯಾವ ರೀತಿ ನಡೀತಾ ಇದೆ? ಈಗ ತನಿಖೆ ಯಾವ ರೀತಿ ನಡೆಯುತ್ತೆ ಅಥವಾ ಯಾವ ರೀತಿ ನಡೆಸಬೇಕು ಅನ್ನೋಂಥದ್ದು ಕಾನೂನಿಗೆ, ಅಂದ್ರೆ ಪೊಲೀಸರಿಗೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಕಾನೂನಿನ ಅಡಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಆ ಎಲ್ಲಾ ಕ್ರಮಕ್ಕೂ ಕೂಡ ಮುಂದಾಗಿ, ಯಾಕೆಂದ್ರೆ ಕಾಂಗ್ರೆಸ್ ಸದನದಲ್ಲೂ ಕೂಡ ಈ ಮಾತನ್ನು ಹೇಳಿತ್ತು. ಒಂದು ವೇಳೆ ಘೋಷಣೆ ಕೂಗಿದ್ದೆ ನಿಜವಾದ್ರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ತೀವಿ ಎನ್ನುವಂತಹ ಮಾತನ್ನ ಸದನದ ಒಳಗೂ ಕೂಡ ಹೇಳಿದ್ರು. ಒಂದು ಇಡೀ ದಿನ ಸದನ ಇದೇ ಕಾರಣಕ್ಕಾಗಿ ಬಲಿಯಾಗಿತ್ತು. ಸೊ ಹಾಗಾಗಿ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ. ಕಾರಣ ವಿಧಾನಸೌಧದ ಒಳಗೆ ಕೂಗಿರ್ತಕ್ಕಂತ ಪ್ರಕರಣ ಇದು. ಅದು ಅಲ್ಲದೆ ಈ ಪ್ರಕರಣ ರಾಜ್ಯಾದ್ಯಂತ ಕಾಂಗ್ರೆಸ್ ಇಂಥವರ ಪರವಾಗಿದೆ ಅನ್ನುವಂತ ಒಂದು ಮೆಸೇಜ್ ಪಾಸ್ ಮಾಡ್ಬಿಟ್ಟಿತ್ತು. ಸೊ ಅದನ್ನ ಎರೇಸ್ ಮಾಡ್ಬೇಕು, ನಾವು ಆ ರೀತಿ ಇಲ್ಲ, ಇಂಥವ್ರ ವಿರುದ್ಧ ಹೆಡೆಮುರಿ ಕಟ್ತೀವಿ ಅನ್ನೋದನ್ನ ಕಾಂಗ್ರೆಸ್ ಈಗ ತೋರಿಸಬೇಕಾದಂತ ಅನಿವಾರ್ಯತೆ ಇದೆ. ಹೀಗಾಗಿ ತನಿಖೆ ಕಾನೂನಾತ್ಮಕವಾಗಿ ಆಗಬೇಕಾಗುತ್ತೆ. ಕಾನೂನು ಮೀರಿ ಕೂಡ ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರಿಗೂ ಕೂಡ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.